ಆತ್ಮೀಯ ಕಬಡ್ಡಿ ವೀಕ್ಷಕ ಬಂಧುಗಳಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಈಗಾಗಲೇ ಮೊದಲ ಪಂದ್ಯ ತಾವುಗಳು ಕಾಣ್ತಾ ಇದ್ದೀವಿ. ಜಯಿಸಿದ್ದ ಸ್ವರ್ಣ ಮತ್ತು ಬಸವೇಶ್ವರ ಹಳ್ಳಿಮಟ್ಟಿ, ವೀರಭದ್ರೇಶ್ವರ ಹಲಗಲಿ ಸೀನಿಯರ್ ತಂಡದ ಆಟಗಾರರು ದಯವಿಟ್ಟು ತಾವು ವರದಿಯನ್ನು ಮಾಡಿಕೊಳ್ಬೇಕು. ವೀರಭದ್ರೇಶ್ವರ ಹಲಗಲಿ ಸೀನಿಯರ್ ಟೀಮ್ನವರು ಎಲ್ಲಿದ್ದೀರಿ ದಯವಿಟ್ಟು ಬಂದು ಭೇಟಿ ಆಗ್ಬೇಕು. ಶಂಭೋಶ್ವರ ಅರ್ಥ ಆಯ್ತು. ಲಕ್ಷ್ಮೀದೇವಿ ಹಲಗಲಿ ಬಿ, ಲಕ್ಷ್ಮೀದೇವಿ ಹಲಗಲಿ ಬಿ ಟೀಮ್ನವರು ಮುಂದಿನ ಪಂದ್ಯಕ್ಕೆ ಎರಡು ತಂಡದ ನಾಯಕರಿಗೆ ಮೊದಲೇ ಕರೆ ನೀಡ್ತಾ ಇದ್ದೇವೆ. ಸಿದ್ಧತೆಗೊಳ್ಳಿ. ಎಸ್ವಿಎಂ ಹುಣಗುಂದ ವಿರುದ್ಧ ಬಸವೇಶ್ವರ ಜಾನಮಟ್ಟಿ, ಎಸ್ವಿಎಂ ಹುಣಗುಂದ ವಿರುದ್ಧ ಬಸವೇಶ್ವರ ಜಾನಮಟ್ಟಿ ಎರಡು ತಂಡದ ನಾಯಕರು. ಇದು ತಮಗೆ ಮೊದಲೇ ಕರೆ, ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. ಹಾಗೇನೆ ಇವತ್ತಿನ ಕಬಡ್ಡಿ ಪಂದ್ಯದೊಳಗೆ ನಿರ್ಣಾಯಕರಾಗಿ ಪಾಲ್ಗೊಂಡಿರುವಂತ ನಮ್ಮೆಲ್ಲ ಈ ಪಂದ್ಯಾವಳಿಯನ್ನು ಮುನ್ನಡೆಸತಕ್ಕಂಥ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ನಿರ್ಣಾಯಕ ಮಂಡಳಿಯ ಅಧ್ಯಕ್ಷರು, ಹಿರಿಯರು, ಹಾಗೇನೆ ನಮ್ಮ ಎಸ್ ಎಫ್ ಆರ್ಡಿ ಸರ್ ಅವರು, ಹಾಗೇನೆ ಪಂದ್ಯಾಟದ ನಿರ್ಣಾಯಕರಾಗಿ ಪಾಲ್ಗೊಂಡಿರುವಂತ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಕಬಡ್ಡಿಯಿಂದಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಹೆಸರನ್ನು ಮಾಡಿ ಪ್ರಸ್ತುತ ರಾಷ್ಟ್ರ ಮಟ್ಟದ ನಿರ್ಣಾಯಕರಾಗಿ ಸೇವೆಯನ್ನಾಗೈತಕ್ಕಂಥ ಪರಸು ಮುತ್ತೂರು ಸರ್ ಅವರು, ಹಾಗೇನೆ ಯಲ್ಲಪ್ಪ ಬಂದಿ ಸರ್ ಅವರು, ಜಡಗನವರು ಸರ್ ಅವರು, ಪಂದ್ಯಾಟದ ನಿರ್ಣಾಯಕರು, ಹಾಗೇನೆ ನಮ್ಮ ಕುಂದರಗಿ ಸರ್ ಅವರು, ಅಶೋಕ್ ಸೊನ್ನತ್ ಸರ್ ಅವರು, ಶಫೀಕ್ ಸರ್ ಮತ್ತು ಯಲ್ಲಪ್ಪ ಸಿದ್ದಾಪುರ್ ಸರ್, ಹನುಮಂತ ನಾವಿ ಸರ್ ಒಳಗೊಂಡಿರುವಂತ ಎಲ್ಲ ಅನುಭವಿ ತಿರುಪಗಾರರು ಒಳಗೊಂಡಿರುವಂತ ಹಲಗಲಿ ಕಬಡ್ಡಿ ವೈಭವ ಕೊನೆಯ ದಿನ ಪಂದ್ಯಾಟ ಆರಂಭ ಆಗಿದೆ. ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿ ಕೂಡ ಕಡಿಮೆನೆ. ಈ ಭಾಗದಲ್ಲಿ ಗ್ರಾಮೀಣ ಭಾಗದ ಕ್ರೀಡಾ ತಾರೆಗಳಿಗೆ ಒಳ್ಳೆಯ ಸುವರ್ಣ ಅವಕಾಶವನ್ನ ಕಲ್ಪಿಸತಕ್ಕಂಥ ವೀರಭದ್ರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಹಲಗಲಿಯ ಈ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆ ಬರಬೇಕು. ಆತ್ಮೇರೆ ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವು ಆಯೋಜಕರನ್ನ ಅಭಿನಂದಿಸ್ತಾ ಇದ್ದೀವಿ. ಆರಂಭದಲ್ಲಿ ಜಯಿಸಿದ್ದ ಸ್ವರ್ಣ ಮತ್ತು ದಾನೆಯ ಪರ್ಸೂಟ್ ಮಕ್ಕಳ ದಾಳಿ ಭಾಗದಲ್ಲಿ ವಿಶ್ವರ್ ಮೇಲೆ ಅಟ್ಯಾಕ್ ಬರ್ತಾ ಇದೆ. ಒಂದು ಅತ್ಯುತ್ತಮವಾದ ಪರ್ಸೂಟ್ ಅಂತ ಹೇಳ್ಬೋದು. ಒಂದು ಮೈಂಡ್ ಗೇಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ವೀರಭದ್ರೇಶ್ವರ ಸೀನಿಯರ್ ತಂಡದ ಆಟಗಾರ ಬಂದು ಭೇಟಿ ಆಗ್ಬೇಕು ದಯವಿಟ್ಟು ಬೇಗನೆ. ವೀರಭದ್ರೇಶ್ವರ ಸೀನಿಯರ್ ತಂಡದವ್ರು ಯಾರಿದ್ದೀರಿ? ವೀರಭದ್ರೇಶ್ವರ ಸೀನಿಯರ್ ತಂಡದವ್ರು ಯಾರಿದ್ದೀರಿ? ಯಲ್ಲಪ್ಪ ಸರ್, ಹಲೋ, ದಯವಿಟ್ಟು ಹಲಗಲಿ ತಂಡದ ಆಟಗಾರ ಯಾರಿದ್ದೀರಿ? ಸೀನಿಯರ್ ವೀರಭದ್ರೇಶ್ವರ ಸೀನಿಯರ್ ತಂಡದ ಆಟಗಾರ ಬಂದು ವರದಿ ಮಾಡ್ಕೊಳ್ತಾವು. ಈಗಾಗಲೇ ತಮ್ಮ ಕರೆ ನೀಡಿದ್ದೀವಿ, ತಾವು ಬಂದು ಭೇಟಿ ಆಗ್ಬೇಕಿಲ್ಲಿ. ಅದೇ ರೀತಿ ಬಸವೇಶ್ವರ ಜಾನಮಟ್ಟಿ ಹಾಗೂ ಎಸ್ವಿಎಂ ಹುಣಗುಂದ ತಂಡದ ಆಟಗಾರರಿಗೆ ನಾವು ಮೊದಲೇ ಕರೆ ನೀಡ್ತಾ ಇದ್ದೇವೆ. ತಾವು ಕೂಡ ಸಿದ್ಧತೆಗೊಳ್ಳಿ. ತಾವು ಯಾರಾದ್ರೂ ಒಬ್ರು ಬಂದು ಭೇಟಿ ಆಗ್ಲಿ. ಹುಣಗುಂದವ್ರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಜಾನಮಟ್ಟಿ ಅವ್ರು ಯಾರಾದ್ರೂ ಒಬ್ರು ಬಂದು ಭೇಟಿ ಆಗ್ರಿ. ನಿಮ್ ಮ್ಯಾಚ್ ಆಗಿದೆ. ಸೊನ್ನ ಡೋಡ ಸ್ನೇಹಿತರಾಗಿರುವಂತ ವೆಂಕಪ್ಪ ಬುದ್ದಿರವರು, ಕ್ರೀಡಾ ಪ್ರೇಮಿಗಳು, ಮಾನ್ಯರು ಕೂಡ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ. ದಯವಿಟ್ಟು ಮಾನ್ಯರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ನೆಕ್ಸ್ಟ್
ಅಳ್ಳಿಮಟ್ಟಿ ಥರ್ಡ್ ರೈಟ್ ಡಿಸೈಡ್ ರೈಟ್ ಅಳ್ಳಿಮಟ್ಟಿ ತಂಡಕ್ಕೆ ಮಾತು ಇಲ್ಲವೇ ಮಾಡಿ ಸುಪಟಕಲಾಣದ 3 ಜನ ಆಟಗಾರ ನಡುವೆ ಒಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು 0 वापस बात कर वापस बात कर सचिन सचिन वापस बात कर ಯಾವಾಗ ತಡಗ್ಯಾನ ನೋಡಿ ಸೂಪರ್ ಟಾಕಲ್ ಈಗ ನೆಕ್ಸ್ಟ್ ಏನ್ರ ಮಾಡ್ತಾರೆ ನೆಕ್ಸ್ಟ್ ಎಂಕಿನ ಈಗ ಸಚಿನ್ ನೋಡಿ ಎಲ್ಲಾ ಕಬಡ್ಡಿ ಆಟಗಾರ ಗಮನಕ್ಕಾಗಿ ನಾವು ಕರೆ ಕೊಟ್ಟ ತಕ್ಷಣ ಮೇಲೆ ಯಾವ ಟೀಮ್ ಬರುದಿಲ್ಲ ಅದನ್ನ ನೇರವಾಗಿ ವಾಕೌಟ್ ಮಾಡ್ತೀವಿ ಡೋಡಾಯ್ ಥರ್ಡ್ ರೈಟ್ ಡಿಸೈಡ್ ರೈಟ್ ಟು 0 ಡೂ ಆಡ ದಾಳಿ ಇದೆ ಕುಮಾರ್ ದಾಳಿ ಭಾಗದಲ್ಲಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ಸ್ ಔಟ್ ಫೈನ್ ಟು ಅಳ್ಳಿಮಟ್ಟಿ ಸಚಿನ ಗೊತ್ತಾಗ ಊರಾದ್ರೆ ಜಗ್ ಟೈಮ್ ಮಾಡ್ತೋತ್ ಹೇಳತ್ತ ಇಲ್ಲಿ ಆಡ ಆಡ ನಿಂತು ವಾಪಸ್ ಆಡೋದು ಥರ್ಡ್ ರೈಡ್ ಹೊರಗೆ ಏನೋ ರೈಡ್ ಇನ್ನೂ ಅಪ್ಪೋಡಿ ಗಿಗಟಾಗಲ್ಲ ಮರ ನನಗೆ ವಿಡಿಯೋ ಮಾಡಕ್ಕೆ ಬರಲ್ಲ ವಾಪಸ್ ಆಡೋದು ನಿಂದ್ರ ಹುಡುಗನು ಸಚಿನ ಎಡಕ್ಕೆ ಬೇಡ ಮತ್ತೊಮ್ಮೆ ಸಣ್ಣ ತಂಡದ ರಾಷ್ಟ್ರೀಯ ತಾರೆ ವಿಜಯ್ ದಾಳಿ ಭಾಗದಲ್ಲಿ ಹಳ್ಳಿಮಟ್ಟಿ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ ಸಚಿನ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ ಎಸ್ಎಲ್ಸಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಮುನ್ನಡೆಯೊಂದಿಗೆ ಬಸವೇಶ್ವರ ಹಳ್ಳಿಮಟ್ಟಿ ತಂಡ ಮತ್ತೊಮ್ಮೆ ವಿಶ್ವ ದಾಳಿ ಭಾಗದಲ್ಲಿ ವಿಷ್ಣು ಆರಂಭ ಆಗ್ತಾ ಇದೆ ಮತ್ತೊಮ್ಮೆ ಸಣ್ಣ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಹಳ್ಳಿಮಟ್ಟಿ ತಂಡಕ್ಕೆ ಮಾತು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ ಆಚೆಗೆ ಹೋಗ್ತಾ ಇದ್ದಾರೆ 6-5 ಪಂದ್ಯ ಸಾಗುತ್ತಾ ಇದೆ ಸಚಿನ ಸಚಿನ ನೋಡಿ ಇನ್ನು ಯಾರು ತಂಡದವರು ಬಂದು ರಿಪೋರ್ಟ್ ಆಗಿಲ್ಲ ಎಲ್ಲಾ ಕಬಡ್ಡಿ ಆಟಗಾರ ಬಂದು ರಿಪೋರ್ಟ್ ಮಾಡಿ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಸಣ್ಣ ತಂಡದ ರಾಷ್ಟ್ರೀಯ ಆಟಗಾರ ವಿಜಯ್ ಅವರು ದ್ವಿತೀಯಾರ್ಧ ಆರಂಭದ ಮೊದಲನೇ ದಾಳಿಯಲ್ಲಿ ಸೊನ್ನ
ಮತ್ತೊಮ್ಮೆ ವಿಶ್ವ ದಾಳಿ ವಿಭಾಗದಲ್ಲಿ 6-5 ಪಂದ್ಯ ಸಾಗುತ್ತಾ ಇದೆ. ಅತ್ಯಂತ ಉತ್ತಮವಾದ ಪಂದ್ಯ ಇದೆ ಮೈದಾನದಲ್ಲಿ. ಆರಂಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸ್ವರ್ಣ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹಳ್ಳಿಮಟ್ಟಿ ತಂಡ ಒಂದು ಕಡೆ. ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ. ದಾಳಿ ಇದೆ. ಮಾಡು ಗೆಲ್ಲಬೆ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಎತ್ತ ನಿಲುವಿನ ನೀಡಿಕೆ ದಾಳಿಗಾರ ವಿಜಯ್ ಅವರ ಬಂಧನ ಆಗ್ತಾ ಇದೆ. ಒಂದು ಟ್ಯಾಕಲ್ ಮುಖೇನ ಮತ್ತೊಂದು ಅಂಕದ ಹೆಚ್ಚು. ಡೂ ಆರ್ ಡೈ ಟು ಹಳ್ಳಿಮಟ್ಟಿ. ಎರಡು ತಂಡದ ಆಟಗಾರರು ಡೂ ಆರ್ ಡೈ ಮೊರೆ ಹೋಗ್ತಾ ಇದ್ದಾರೆ. ಕಾತ್ ನೋಡ್ಬೇಕಿಲ್ಲಿ. ಅಂಕಕ್ಕಾಗಿ ಪ್ರಯತ್ನ ನಡೀತಾ ಇದೆ. ಡೂ ಆರ್ ಡೈ ದಾಳಿ ಇದೆ. 4 ಜನ ಆಟಗಾರ ನಡುವೆ ಮತ್ತೊಂದು ಉತ್ತಮವಾದಂತ ಟ್ಯಾಕಲ್ ಬರ್ತಾ ಇದೆ. ಜರಾಯ್ಡ್ಸ್ ಆಫ್ ಫೈಟ್. ಓಕೆ, ಮುಂದಿನ ಪಂದ್ಯದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಸೋಮಲಿಂಗೇಶ್ವರ ತೆಗ್ಗಿ ಜೂನಿಯರ್ ವಿರುದ್ಧ ಜೈ ಹನುಮಾನ್ ಕಂಕನವಾಡಿ ತಂಡದ ಆಟಗಾರ ಎಲ್ಲಿದ್ದೀರಿ? ದಯವಿಟ್ಟು ಕಂಕನವಾಡಿ ತಂಡದ ಆಟಗಾರ ಎಲ್ಲಿದ್ದೀರಿ? ಸುಧೀರ ಕಂಕನವಾಡಿ ಆಟಗಾರರು ಇಲ್ಲ. ನೆಕ್ಸ್ಟ್ ಮ್ಯಾಚ್ ನೀವು ಎಲ್ಲರೂ ಊರಿಗೆ ಹೋಗ್ಬಿಡ್ರಿ. ಕಬಡ್ಡಿನ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಏನ್ ಮಾಡೋದಪ್ಪ? ಇಲ್ಲ, ನೆಕ್ಸ್ಟ್ ಮ್ಯಾಚ್ ಬಂದ್ ಆಡ್ರಿ. ಇಲ್ಲಿ ನಿಮ್ನ ಕೇಳಿ ಕಬಡ್ಡಿ ಆಡಿಸ್ಬೇಕಾಗೈತನ? ಯಾಕೆ ಆಡಿಸ್ಬೇಕ? ರೆಡಿ ಆಗೋಗ್ರಲ್ಲಿ. ಯಾಕೆ ಕಬಡ್ಡಿ ಪ್ಲೇಯರ್? ಮುಂದಿನ ಮ್ಯಾಚ್ ಆಡಿಸ್ರಿ, ನಾಳೆಗೆ ಆಡಿಸ್ರಿ, ಮುಂಜಾನೆ ಬರ್ತೀವಿ, ಸಂಜೆಗೆ ಬರ್ತೀವಿ ಅಂತೇಳಿ ಬರಲ್ಲ ಶಿವು. ನಿನ್ನಿನ್ನು ಮ್ಯಾಚ್ ಆಡಿಸ್ಬೇಕಾದ್ರೆ ಅರ್ಧ ಗಂಟೆ ಲೇಟ್ ಮಾಡಿ ನಿಮ್ಗೆ ಮ್ಯಾಚ್ ಗೊತ್ತೈತಿ. ನಿಮ್ಮ ಅಪ್ಪನ ಟೀಮ್ ಬಂದ್ ಗ್ರೌಂಡ್ನಾಗ ಅರ್ಧ ತಾಸು ನಿಂತೈತಿ. ನೀವು ಅಷ್ಟಲ್ಲ, ಯಾವುದೇ ಆಟಗಾರ ಆಗ್ಲಿ ಮುಂದಿನ ಮ್ಯಾಚ್ ಆಡಿಸ್ರಿ ಸರಿ. 2 ಪ್ಲೇಯರ್ ಬರಾಕತ್ತಾರು ಸರ್, ಸಂಜೆ ಮುಂದೆ ಹಾಕ್ರಿ, ಮುಂದಿನ ಮ್ಯಾಚ್ ಮುಂದೆ ಹಾಕ್ರಿ, ಅದನ್ನೆಲ್ಲ ತೆಗೆದು ಬಿಡ್ರಿ ಸಿಸ್ಟಮ್. ಹಂಗೇನ್ರಿ ಪ್ರಾಬ್ಲಮ್ ಇದ್ರೆ ಹೇಳ್ರಪ್ಪ, ನೀವು ಊರಿಗೆ ಹೋಗ್ಬಹುದು, ಗುಡಿಯಾಗ ಊಟ ಮಾಡಿ. ಹಲೋ, ಥರ್ಡ್ ರೈಟ್ ಡೂ ಆರ್ ಡೈ. ಉಳ್ದವ್ರು ರೆಡಿ ಆಗ್ರಪ್ಪ, ರೆಡಿ ಆಗ್ರಿ, ನೀವು ಬರತ್ತಾರಂತ ಇಲ್ಲೇ. ಮುಂದಿನ ಪಂದ್ಯಕ್ಕೆ ಮೊದಲೇ ಕರೆ ನೀಡಿದ್ದಾರೆ. ಸಿದ್ಧತೆಗೊಳ್ಳಿ. ಜೈ ಹನುಮಾನ್ ಕಂಕನವಾಡಿ ವಿರುದ್ಧ ಜೂನಿಯರ್ ತೆಗ್ಗಿ. ಸೋಮಲಿಂಗೇಶ್ವರ ಜೂನಿಯರ್ ತೆಗ್ಗಿ ವಿರುದ್ಧ ಜೈ ಹನುಮಾನ್ ಕಂಕನವಾಡಿ. 2 ತಂಡದ ಆಟಗಾರ ಸಿದ್ಧತೆಗೊಳ್ಳಿ. ಇದು ತಮಗೆ ಮೊದಲೇ ಕರೆ. ನಾವು ಯಾವ ತಂಡದ ಆಟಗಾರ ಮುಂಚಿತವಾಗಿ ಬರ್ತೀರಿ, ತಮಗೆ 5 ನಿಮಿಷ ಕರೆ ನೀಡ್ತೀವಿ, ಅವಕಾಶ ಕೊಡ್ತೀವಿ. 5 ನಿಮಿಷದಲ್ಲಿ ತಾವು ಅಂಕನಕ್ಕೆ ಬರದೇ ಹೋದ್ರೆ ಮೊದಲ ಬಂದ ತಂಡಕ್ಕೆ ನಾವು ಆದ್ಯತೆಯನ್ನು ನೀಡಿ ವಿಜಯಶಾಲಿ ಎಂದು ಘೋಷಣೆ ಮಾಡ್ತೀವಿ. ಎಲ್ಲ ತಂಡದ ಆಟಗಾರ ತಮ್ಮ ಗಮನದಲ್ಲಿರಲಿ. SVM ಹುಣಗುಂದ ಹಾಗೂ ಜಾನಮಟ್ಟಿ ತಾವು ಕೂಡ ಸಿದ್ಧತೆಯಲ್ಲಿರಿ. ಮುಂದಿನ ಪಂದ್ಯ ಈಗಾಗಲೇ ಕರೆ ನೀಡಿದ ಹಾಗೆ ಕಂಕನವಾಡಿ ಹಾಗೂ ತೆಗ್ಗಿ ಜೂನಿಯರ್ ತಂಡದ ಪಂದ್ಯ ಇದೆ. ಅದಾದ ನಂತರ SVM ಹುಣಗುಂದ ವಿರುದ್ಧ ಬಸವೇಶ್ವರ ಜಾನಮಟ್ಟಿ. ಹಾಗೇನೆ ಕೊನೆ 5 ನಿಮಿಷ. The last 5 minutes go. Both the team captains remaining 5 minutes play. ಹಲಗಲಿ ಗ್ರಾಮಸ್ಥರ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಕ್ರೀಡಾಪಟುಗಳ ಗಮನಕ್ಕಾಗಿ ಪ್ರತ್ಯೇಕ ಹಲಗಲಿ ಗ್ರಾಮಸ್ಥರಿಗೆ ಮಾತ್ರ ಒಂದು ವಿಶೇಷವಾದಂತಹ ಸೂಚನೆ. ನಾಳೆ ಇದೇ ಒಂದು ಮೈದಾನದಲ್ಲಿ ಹೊನ್ನಲು ಬೆಳಕಿನ ಹೊರಾಂಗಣ ಡಬಲ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಹಲಗಲಿ ಅವರು ಮಾತ್ರ ಭಾಗವಹಿಸಬೇಕು ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ. ಪ್ರಥಮ ಬಹುಮಾನ 7,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 4,000, ಚತುರ್ಥ ಬಹುಮಾನ 3,000. ಹಲಗಲಿ ಆಟಗಾರರಿಗೆ ಮಾತ್ರ ಅವಕಾಶ ಇರ್ತದೆ. ಈ ಬ್ಯಾಡ್ಮಿಂಟನ್ ನಲ್ಲಿ ಯಾರು ಭಾಗವಹಿಸೋರಿದ್ದೀರಿ ಇವತ್ತ ಹೆಸರು ಕೊಡಬೇಕು, ನಾಳೆ ಹೆಸರು ತಗೋದಿಲ್ಲ. ಇವತ್ತು ಲಾಟ್ ಮಾಡಿ ನಿಮ್ಗೆ ಸಾಯಂಕಾಲ ಡಿಸ್ಪ್ಲೇ ಮಾಡ್ತಾರೆ. ನಾಳೆ ಯಾವ ಟೀಮ್ ತಗೋದಿಲ್ಲ.
ಕೊನೆಯ 4 ನಿಮಿಷ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 9-7 ಬಂದು ಸಾಗುತ್ತಾ ಇದೆ. 2 ಅಂಕದ ಮುನ್ನಡೆಯೊಂದಿಗೆ ಬಸವೇಶ್ವರ ಹಳ್ಳಿಮಟ್ಟಿ. ಹಳ್ಳಿಮಟ್ಟಿ ತಂಡಕ್ಕೆ ಕೂಡ ಮಾಡು ಇಲ್ಲವೇ ಮಾಡಿ ಆಟ ದಾಳಿ ಇದೆ. ಅಂಕ ಪಡೆಯಲೇಬೇಕಂತ ಒತ್ತಡ ಕಾದಿಡುವ ನಿರೀಕ್ಷೆಯಲ್ಲಿ ಆರಂಭದಲ್ಲಿ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 9-8 ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರ ಬಂದ ಬಾರಿ ಜೋರ ಚಪ್ಪಾಳೆ ಬರಲಿ. ಆರಂಭದ ಉದ್ದಗಲೂ ಕೂಡ ಅತ್ಯಂತ ರೋಚಕ ಭರಿತ ಪಂದ್ಯವನ್ನು ಆಡ್ತಾ ಇದ್ದಾರೆ ಮೈದಾನದಲ್ಲಿ. ಕೊನೆಯ 3 ನಿಮಿಷ. 9-8 1 ಅಂಕದ ಮುನ್ನಡೆಯೊಂದಿಗೆ ಹಳ್ಳಿಮಟ್ಟಿ. ಕಾದ್ ನೋಡ್ಬೇಕಿಲ್ಲಿ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ. ಇಲ್ಲಿ ಮತ್ತೊಮ್ಮೆ ದಾನಯ್ಯ ತಂಡದ ಆಲ್ರೌಂಡರ್ ಆಟಗಾರ ದಾಳಿ ಭಾಗದಲ್ಲಿ. ವಿಜಯ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ. ಪ್ರತಿ ಮಿನಿಟ್ಸ್ ಟು ಮಿನಿಟ್ಸ್ ಹೇಳ್ತೀವಿ, ಆಟಗಾರರು ಗೊಂದಲಕ್ಕೀಡಾಗಬೇಡಿ. 9-8 ಪಂದ್ಯ ಸಾಗುತ್ತಾ ಇದೆ. ಕೊನೆಯ 2 ನಿಮಿಷ. The last 2 minutes go. ದಾನಯ್ಯ ಮತ್ತೊಮ್ಮೆ ದಾಳಿ ಭಾಗದಲ್ಲಿ. ಮಾಡು ಇಲ್ಲವೇ ಮಾಡಿ. ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. 10-8 ಡೋಳಾಯ್. ಎಂತ ರೋಚಕವಾದಂತ ಪಂದ್ಯ ಇದೆ. ಲಾಸ್ಟ್ 1 minute. The last minute. ಎಂತ ರೋಚಕವಾದಂತ ಪಂದ್ಯ ಇದೆ. 10-9 ಸೊನ್ನ. ಕಾತ್ ನೋಡ್ಬೇಕಿಲ್ಲಿ 10-9 ಪಂದ್ಯ ಸಾಗುತ್ತಾ ಇದೆ. ವಿಶ್ವ ಅವರ ಮೇಲೆ ತಂಡ ಪ್ರಯತ್ನ ನಡೀತಾ ಇದೆ. 11-9 ಕಾದು ನೋಡುವ ನಿರೀಕ್ಷೆಯಲ್ಲಿ ಚಿಕ್ಕಾಲಗುಂಡೆ ಆಟಗಾರ ಬಂದು ರಿಪೋರ್ಟ್ ಮಾಡಬೇಕು. ನೋಡ್ರಿ ರವಿಯನ್ನ ಇನ್ನೂ 2 ಮ್ಯಾಚ್ ಮುಂದೆ ಹಾಕನ್ನತ್ತ.